ಗೈಸ್, ಈ ಸಕ್ಕರೆ ಪುಡಿನ ಬೆಂಕಿಲಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಕ್ಕರೆ ಪುಡಿಗೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ ಅಂತ. ಸೊ ಈ ಎಕ್ಸ್ಪೆರಿಮೆಂಟಿಗೆ ಗೈಸ್, ಈ ಎಕ್ಸ್ಪೆರಿಮೆಂಟ್ ಮನೇಲಿ ಮಾತ್ರ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಸ್ವಲ್ಪ ಅಡಿಕೆ ಮಣ್ಣು ಹಾಕೋಣ. ಗೈಸ್, ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೊಂಡು ಆದಮೇಲೆ ಗೈಸ್ ಚೆನ್ನಾಗಿ ಬರ್ನ್ ಆಗಲಿ ಅಂತ ನಾನು ಸ್ವಲ್ಪ ಪೆಟ್ರೋಲ್ ಹಾಕ್ತಾಯಿದ್ದೀನಿ. ಗೈಸ್, ಈಗ ಇದ್ರ ಮೇಲೆ ಸಕ್ಕರೆ ಪುಡಿ ಹಾಕೋಣ. ಗೈಸ್, ಈಗ ಸ್ವಲ್ಪ ಬೆಂಕಿ ಹಾಕಿದ್ರೆ ಏನಾಗುತ್ತೆ ನೋಡ್ರಿ. 1 2 3 ಗೋ. ಗೈಸ್, ಅಲ್ಲಿ ನೋಡ್ರಿ ಹೆಂಗಿದೆ ಅಂತ ಇದೆ. ನಾವು ದೀಪಾವಳಿಗೆ ಈ ಸ್ನೇಕ್ ಪಟಾಕಿ ಹಚ್ತೀವಲ್ಲ, ಸೇಮ್ ಅದೇ ಥರ. ಇಲ್ಲಿ ನೋಡ್ರಿ ಎಷ್ಟು ಎತ್ತರ ಬಂತು. ಗೈಸ್, ಈ ಥರ ಸ್ನೇಕ್ ಬರೋಕ್ಕೆ ಕಾರಣ ಏನು ಗೊತ್ತಾ? ನಾವು ಯಾವಾಗ ಶುಗರ್ನ ಬರ್ನ್ ಮಾಡಿದಾಗ ಕಾರ್ಬನ್ ರಿಲೀಸ್ ಆಗುತ್ತೆ. ಕಾರ್ಬನ್ ಅಂದರೆ ಅದೇ ಈ ಬೂದಿ. ಬಟ್ ನಾನು ಶುಗರ್ ಪೌಡರ್ ಜೊತೆ ಸ್ವಲ್ಪ ಬೇಕಿಂಗ್ ಸೋಡಾ ಆ್ಯಡ್ ಮಾಡಿದ್ದೆ. ಯಾಕೆಂದರೆ ಬೇಕಿಂಗ್ ಸೋಡಾ ಬರ್ನ್ ಆದಾಗ ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಈ ಕಾರ್ಬನ್ ಡೈಆಕ್ಸೈಡು, ಈ ಕಾರ್ಬನ್ ಏನಿದೆಯಲ್ಲ, ಅದನ್ನು ತೊಳ್ಕೊಂಡು ಹೊರಗಡೆ ಬರುತ್ತೆ. ಅದಕ್ಕೋಸ್ಕರ ಈ ಸ್ನೇಕ್ ಫಾರ್ಮ್ ಆಗಿದೆ. ಗೈಸ್, ಇನ್ನು ಈ ಥರದ್ದು ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬೇಕಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್.